ಆವಾಗ ಕೂತ್ಕೊಂಡು ಐ ಥಿಂಕ್ ಆನ್ ಸಮ್ ಫ್ಲೈಟ್ ಐ ಫೆಲ್ಟ್ ದೆರ್ ವಾಸ್ ಮಿಲೇಸೂರ್ ಮೇರಾ ತುಮ್ಹಾರ. ನಾವು ಚಿಕ್ಕ ವಯಸ್ಸಲ್ಲಿ ಎವ್ರಿ ಡೇ ನೋಡಿದ್ದೀವಿ ಆ ಹಾಡನ್ನ, ಪ್ರತಿದಿನ ಆ ಹಾಡು ಬರೋದು. ಆ್ಯಂಡ್ ಒಂಥರ ಇಡೀ ಫ್ಯಾಮಿಲಿ ದಿನ ಬಂದರೂ ಅದನ್ನು ನಿಂತ್ಕೊಂಡು ನೋಡೋದು, ದಿನ ಬಂದರೂ ನೋಡೋದು. ಅದನ್ನ ನೋಡಿ 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 ಒಂಥರ ಹೇಗಾಗಿತ್ತು ಅಂದರೆ ನನಗಂತೂ ಆ್ಯಂಡ್ ನನಗೆ ಗೊತ್ತಿದೆ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ, ಆ ಹಾಡು ಒಂಥರ ಪಾಠವಾಗಿತ್ತು ನಮಗೆ. ಇಟ್ ವಾಸ್ ವಿ ನ್ಯೂ ಇಟ್ ಬೈ ಹಾರ್ಟ್. ಸೊ ನಮ್ಮ ಮನೇಲಂತೂ ನನಗದು ಇಡೀ ಹಾಡು. ಆ್ಯಂಡ್ ಆ ಹಾಡು ಬಗ್ಗೆ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಹೇಗೆ ಅಲ್ಲ, ನನಗೆ ಈ ಎಲ್ಲ ಭಾಷೆಗಳು ಮಾತಾಡೋಕೆ ಬರದೇ ಇದ್ರು ಆ ಒಂದು ಹಾಡಿಂದ ನನಗೆ ಪ್ರತಿ ಇಂಡಿಯನ್ ಲ್ಯಾಂಗ್ವೇಜ್ದು 2 ಸಾಲು ಬರುತ್ತೆ. ಕಾಶ್ಮೀರಿ ಮಾತಾಡಲ್ಲ ಆದ್ರೆ ನಂಗೆ ಬರುತ್ತೆ. ಆಯ್ತರಜ್ ತೈನಾಯ್ತರಜ್ ಈಗ ಬಿಟ್ಟು ಬನ್ನಿ ಸಾಯ್ತರಜ್, ಇದು ನನಗೆ ಗೊತ್ತಿದೆ. ಆ್ಯಂಡ್ ಅದರ ಅರ್ಥನೂ ಗೊತ್ತಿದೆ, ಯಾಕಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ ಮೇಲೆ ಸುರ ಮೇರಾ ತುಮಾರ. ಸೊ ಪ್ರತಿ ಲೈನ್ ಮೀನಿಂಗ್ ಇದೆ ಅಂತಾನು ಅರ್ಥ ಆಗಿತ್ತು. ಸೊ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಈಗ ಆಟ್ ಎವ್ರಿ ಲೈನ್ ಸೋ ಮೆನಿ ಲ್ಯಾಂಗ್ವೇಜಸ್. ನಾನು ಅನ್ಕೊಳ್ತಾ ಇದ್ದೆ, ಈಗ ನೀನು ಒರಿಸ್ಸಾಗೆ ಹೋದ್ರೆ ಅಲ್ಲಿ ಒರಿಸ್ಸಾಗೆ ಹೋಗಿ ಯಾರಾದ್ರು ಇಲ್ಲ ಒಡಿಯಾದಲ್ಲೇ ಮಾತಾಡಬೇಕು ನೀವು ಅಂದ್ರೆ, ನಾನಂತೂ ಐ ವಿಲ್ ಸ್ಟಾರ್ಟ್ ಸಿಂಗಿಂಗ್ ತಮಾರ್ ಮರಾಶರ ರಮಿಳನ ಸೃಷ್ಟಿಕರ ಚಾತಾನ. ಇನ್ನೊಂದೇನು ಹೇಳ್ತಾನೆ, ಯು ಹ್ಯಾವ್ ಟು ಕಂಟಿನ್ಯೂ ದ ಸಾಂಗ್. माझ्या तुमच्या जुळता तारा मधुर सुरांच्या बरसती धारा सुरकीरा. You have to play ಅಂತಾಕ್ಷರಿ. You can't fight with me now. ನಂಗೆ 2 ಸಾಲ ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಇದ್ದು. ಆ್ಯಂಡ್ ಐ ಥಾಟ್ ಅದೇ ಥರ ಒಂದು ಹಾಡನ್ನ ಈಗ ಮಾಡಬೇಕಂದ್ರೆ ಅದು ಎಷ್ಟು ಕಾಂಟ್ರವರ್ಷಿಯಲ್ ಆಗಿರಲ್ಲ, ಎಷ್ಟು ಥರದ್ದು ವಾದ ವಿವಾದ ಡಿಬೇಟ್, ಅದು ಸ್ಟಾರ್ಟೇ ಆಗಲ್ಲ, ಹಾಡು ಸ್ಟಾರ್ಟೇ ಆಗಲ್ಲ.